ಸ್ಟೇಷನ್ ಕಾಣಬಾರ್ದಂಗೆ ಮುಚ್ಚಿಬಿಟ್ಟಿದ್ದಾರೆ ಅಷ್ಟೇ. ಅದು ಗೊತ್ತಿಲ್ಲ ಸರ್. ಸರ್ಕಾರ VIP ಇರೋದಕ್ಕೆ ಸಪ್ರೇಟ್ ಕಾನೂನು ಇದೆ ಸರ್. ಅವ್ರಿಗೋಸ್ಕರ ಅವ್ರನ್ನ ಮೀಡಿಯಾಗಳ ಮುಂದೆ ತೋರಿಸ್ಬಾರ್ದು. ಅವ್ರು ಕರ್ಕೊಂಡೋಗ್ಬೇಕಾದ್ರೆ ಮೀಡಿಯಾದನ್ನ ಅವಾಯ್ಡ್ ಮಾಡೋಂಥದ್ದು, ಪಬ್ಲಿಕ್ ಇದ್ದ ಲಾಠಿ ಚಾರ್ಜ್ ಮಾಡೋಂಥದ್ದು, ಅವ್ರು VIP ಸಪ್ರೇಟ್ ಏನೋ ಕಾನೂನು ಇದೆ ಸರ್ ಆ ಥರ. ನಾನು ನಂದೇ ಅನುಭವ ಹೇಳ್ತಾ ಇದ್ದೀನಿ. ಈಗ ನನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನೀವು ಎಲ್ಲ ಬಂದಿದ್ದೀರಿ, ಕದ್ದು ಮುಚ್ಚಿ ಕರ್ಕೊಂಡು ಹೋಗೋರು ನಾನು ಕೋರ್ಟಿಂದ ಜೈಲ್ ಕರ್ಕೊಂಡು ಹೋಗ್ಬೇಕಾರೆ, ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕಾರೆ ಯಾರು ಏನಾದ್ರು ಕಲ್ಲು ವಹಿಸ್ಬಿಡ್ತಾರೆ, ಇಲ್ಲ ಅಂತಂದ್ರೆ ಬಾವುಟಕ್ಕೆ ಇರ್ತಾರೆ, ಜೈಕರ್ ಹಾಕ್ತಾರೆ, ಇದೆಲ್ಲ ಹಾಕ್ತಾರೆ ಅಂತೇಳಿ ಒಂದು ರೂಟ್ ಕೊಟ್ಬಿಟ್ಟು ಇನ್ನೊಂದು ರೂಟ್ ಕರ್ಕೊಂಡು ಹೋಗೋದು, ಅವೆಲ್ಲ ಮಾಡೋದು. ಬ್ಯಾಕ್ ಡೋರ್ ಇಂದ ಕರ್ಕೊಂಡು ಹೋಗೋದು, ಇನ್ನೊಂದು ಡೋರ್ ಹೋಗ್ತಾರೆ ಅಂತ ಇಟ್ಟಿರ್ತಾರೆ, ಅಲ್ಲಿ ತಪ್ಪಿಸ್ಬಿಟ್ಟು ಇನ್ನೊಂದು ಡೋರಲ್ಲಿ ಕರ್ಕೊಂಡು ಹೋಗ್ಬಿಡೋದು. ಆಮೇಲೆ ಕೆಲವು ಹುಡುಗರುಗಳ ಅಭಿಮಾನಿಗಳು ಓಡೋಗ ವ್ಯಾನ್ ಹತ್ರ ಹಿಡಿಯಕ್ ಬರೋರು, ನನ್ಗೆ ಮಗ ತೋರ್ಸಕ್ ಬರೋರು, ಇವೆಲ್ಲ ಆಗೋದು. ಹಂಗೆ ಅವ್ರ ಅಭಿಮಾನಿಗಳು ಏನಾದ್ರು ಹೆಚ್ಚು ಆಗ್ಬೋದು ಕೆಲವರು ಅಂತೇಳಿ, ಏನೋ ಪೊಲೀಸ್ ಅವ್ರದ್ದು ಏನೋ ಇರ್ಬೋದು ಅಂತ ನನಗೆ ಗೊತ್ತಿಲ್ಲ. ಪೊಲೀಸ್ ಠಾಣೆ ಒಳಗಡೆ ಯಾರು ಬಂದು ನೋಡ್ತಾರೆ? ಪೊಲೀಸ್ ಠಾಣೆ ಒಳಗಡೆ ಯಾರು ಬಂದು ಬಿಲ್ಡಿಂಗ್ ನೇ ಕವರ್ ಮಾಡಿದ್ರೆ ಸಾಮಾನ್ಯ ಜನ ಕಂಪ್ಲೇಂಟ್ ಕೊಡಕ್ ಆಗ್ತಾ ಇಲ್ಲ. ಪೂರ್ತಿ ಕವರ್ ಮಾಡಿದ್ದಾರೆ ಸರ್. ಅದೇನ್ ಗೊತ್ತ ಸರ್, ಬೆಳಗ್ಗೆಯಿಂದ ಒಂಥರ ಈ ತರದ ಎಲ್ಲ ನಡವಳಿಕೆ ಎಲ್ಲೊಂದ್ ಕಡೆ ರಚನೆ ಮಾಡಕ್ ಆಗ್ತಾ ಇದೆ ಅನ್ನೋದು ಒಂದು ಸಂದೇಶ ಹೋಗ್ತಾ ಇದೆ. ಮಧ್ಯಾಹ್ನ ನಂತರ ಕ್ಲೋಸ್ ಮಾಡುವಂಥದ್ದು ಈ ತರದೆಲ್ಲ ಅವ್ರು ರಚನೆ ಮಾಡಕ್ ಹೋಗ್ತಾ ಇದೆ. ನೀವು ಹೊಸದಾಗಿ ಕೇಳ್ಕೊತಾ ಇದೀನಪ್ಪ, ತಿಳ್ಕೊತಾ ಇದೀನಿ. ಆರೋಪಿಗಳಿಗೆ ಬಿಸಿ ಬಿಸಿ ಬಿರಿಯಾನಿ ಕೊಡ್ತಾರೆ ಸರ್. ರಾತ್ರಿ ಬಿರಿಯಾನಿ, ಚಿಕನ್ ಬಿರಿಯಾನಿ ಹೋಗುತ್ತೆ ಸರ್ ಪಾರ್ಸಲ್. ಚಿಕ್ಕಪೇಟೆ ಬಿರಿಯಾನಿ ಕೊಟ್ಟಿದ್ದಾರೆ ಅನ್ನೋದು ಆರೋಪ ಇದೆ ಸರ್. ಸಿಗರೇಟ್ ಕೂಡ ಕೊಟ್ಟಿದ್ದಾರೆ ಅನ್ನೋದು ಆರೋಪ ಇದೆ ಸರ್. ಅದು ಸಿಗರೇಟ್ ಬಿರಿಯಾನಿ ಅಲ್ಲ ಸರ್, ಕಂಪ್ಲೀಟ್ ಆಗಿ ಎಲ್ಲ ಕ್ಲೋಸ್ ಮಾಡಿ ಮತ್ತೆ ಐಡ್ ಆಗಿ ವಿಚಾರಣೆ ಮಾಡ್ತಾರೆ. ಅನುಮಾನ ಕಾರಣ ಆಗ್ತಾ ಇದೆ ಅಂತ ಹೇಳೋದು. ಅಷ್ಟೇ ಮಾಡಿದ್ರೆ ಮತ್ತೆ ರೆಸ್ಪಾಂಡ್ ಮಾಡ್ಲಿ ಬಿಡು, ಮಾತಾಡ್ಲಿರೋ ಮರ. ನೀವೇ ಎಲ್ಲ ಕೇಳ್ತಿದ್ರೆ ಮೋರ್ ಇನ್ಫಾರ್ಮೇಶನ್ ಸರ್, ಉಪಮುಖ್ಯಮಂತ್ರಿಗಳಾಗಿ ತಮ್ಮ ಮೇಲೆ ಏನಾದ್ರು ಒತ್ತಡ ಬಂದಿತ್ತ ಸರ್? ದರ್ಶನ್ ವಿಚಾರದಲ್ಲಿ ತಮ್ಮ ಕ್ಯಾಬಿನೆಟ್ ನ ಸಹೋದ್ಯೋಗಿ ಯಾರಾದ್ರೂ ಅಥವಾ ಶಾಸಕರು ಯಾರಾದ್ರೂ ಒತ್ತಡ ತಂದಿರ ಸರ್ ತಮ್ಮ ಮೇಲೆ? ಮಾತು ಇಲ್ಲ, ನನಗಷ್ಟು ಸಂಪರ್ಕನೂ ಇಲ್ಲ.